ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಕೇಳ್ತಾ ಇದ್ರೆ ಅಲ್ವಾ ಮ್ಯಾಮ್ ನಮಗೆ ಒಂದು ಬೆಸ್ಟ್ ನೈಟ್ ಕ್ರೀಮ್ ತಿಳಿಸ್ಕೊಡಿ, ಬೆಸ್ಟ್ ಡೇ ಕ್ರೀಮ್ ತಿಳಿಸ್ಕೊಡಿ ಅಂತ ಹೇಳಿ. ಸೊ ನಾನು ಸಾಕಷ್ಟು ವಿಡಿಯೋ ಕೂಡ ಮಾಡಿದ್ದೆ. ಆ್ಯಂಡ್ ಆಲ್ಸೋ ಕೆಲವೊಬ್ರು ಕೂಡ ಕೇಳ್ತಾ ಇದ್ರಿ ಮ್ಯಾಮ್ ನಮಗೆ ಒಂದೇ ಕ್ರೀಮ್ ತಿಳಿಸ್ಕೊಡಿ, ಆ ಒಂದು ಕ್ರೀಮ್ ನಾವು ಡೇ ಕ್ರೀಮ್ ಆಗೂ ಕೂಡ ಯೂಸ್ ಮಾಡಬೇಕು ಮತ್ತು ನೈಟ್ ಟೈಮ್ ಕೂಡ ಯೂಸ್ ಮಾಡಬೇಕು. ಸೊ ಈ ರೀತಿ ಕಂಬೈನಲ್ಲಿ ಇರೋಂಥ ಒಂದು ಕ್ರೀಮ್ ತಿಳಿಸ್ಕೊಡಿ, ತುಂಬ ಕಡಿಮೆ ಪ್ರೈಸಲ್ಲಿ ಇರಬೇಕು ಮತ್ತು ಡರ್ಮಟಾಲಜಿ ಟೆಸ್ಟೆಡ್ ಇರಬೇಕು, ಮೇನ್ ಆಗಿ ಎಫೆಕ್ಟಿವ್ ರಿಸಲ್ಟ್ ಸಿಗಬೇಕು. ಸೊ ಆ ರೀತಿಲಿರೋಂಥ ಒಂದು ಬೆಸ್ಟ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ನಾನು ನೀವು ಹೇಳಿರೋ ಹಾಗೆ ಈ ಒಂದು ಕ್ರೀಮ್ ನೀವು ತಗೊಂಡ್ರೆ ಸಾಕು, ನೀವು ನೈಟು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಮಾರ್ನಿಂಗ್ ಕೂಡ ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ, ತುಂಬ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ನೀವು ಆಲ್ರೆಡಿ ತಮ್ಲೈನಲ್ಲಿ ಕೂಡ ನೋಡಿರ್ತೀರಾ. ಈ ಕ್ರೀಮ್ ನಿಮಗೆ ಜಸ್ಟ್ 175 ರುಪೀಸಲ್ಲಿ ಸಿಗುತ್ತೆ, ಓಕೆನಾ. ಸೊ ಎಲ್ಲ ಫಾರ್ಮಸಿ ಶಾಪಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಸೊ ಮುಂದೆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ ಈ ಒಂದು ಕ್ರೀಮ್ ಬಗ್ಗೆ, ಯಾವುದು ಆ ಕ್ರೀಮ್ ಅಂತ ಹೇಳಿ ತೋರಿಸ್ತೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ನಾನು ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ, ಡೇ ಮತ್ತು ನೈಟ್ ಒಂದೇ ಕ್ರೀಮ್ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಅದು ಯಾವುದು ಕ್ರೀಮ್ ಅಂತ ಹೇಳಿದ್ರೆ ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೇಟ್ ಕ್ಲಿಯರ್ ಮಾಯಶ್ಚರೈಸರ್ ಜೆಲ್ ಕ್ರೀಮ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದು ನಿಮಗೆ ತುಂಬ ಸ್ವಲ್ಪ ಇನ್ನು ಜಾಸ್ತಿ ಪ್ರೈಸಲ್ಲೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಒಂದು 500 ರುಪೀಸಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಆಲ್ಸೋ 175 ರುಪೀಸಲ್ಲೂ ಕೂಡ ಸಿಗುತ್ತೆ. ಸೊ ರೀಸೆಂಟಾಗಿ ಲಾಂಚ್ ಮಾಡಿರೋಂಥದ್ದು, ತುಂಬ ಕಡಿಮೆ ಪ್ರೈಸಲ್ಲಿ ಸಿಗಲಿ ಎಲ್ರಿಗೂ ಕೂಡ, ಎಲ್ಲರೂ ಯೂಸ್ ಮಾಡಿ ಅಂತ ಹೇಳಿ. ಸೊ ಈ ಒಂದು ಪ್ಯಾಕಲ್ಲಿ ನಿಮಗೆ ಇದು ಮಾಡಿದ್ದಾರೆ, ಅಂದರೆ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಸ್ವಲ್ಪ ಜಾಸ್ತಿ ಪ್ರೈಸಲ್ಲೂ ಬೇಕು ಅಂದರೂ ಕೂಡ ನಾನು ತೋರಿಸ್ತಿದ್ದೀನಲ್ವ. ಸೊ ಈ ಒಂದು ಪ್ಯಾಕಲ್ಲಿರೋಂಥ ಕ್ರೀಮ್ ಕೂಡ ನೀವು ತೊಗೋಬೋದು. 2 ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೇನೆ. ಸೊ ನಿಮಗೆ ಯಾವುದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ನೀವು ಅದನ್ನು ತಗೊಳ್ಳಿ, ಓಕೆನಾ. ಸೊ ಈ ಒಂದು ಕ್ರೀಮ್ ಜೆಲ್ ಬೇಸ್ಡ್ ಆಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನಿಮ್ಗೆ ಯಾವುದೇ ರೀತಿ ಕ್ರೀಮಿ ಟೆಕ್ಸ್ಚರ್ ಇರೋದಿಲ್ಲ, ಜೆಲ್ ಬೇಸ್ಡ್ ಆಗಿರುತ್ತೆ. ಸೊ ಜೆಲ್ ಬೇಸ್ಡ್ ಆಗಿತ್ತು ಅಂತ ಹೇಳಿದ್ರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ ಆ್ಯಂಡ್ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸ್ಕಿನ್ ಟೈಟನ್ ಆಗುತ್ತೆ. ಸೊ ಜೆಲ್ ಬೇಸ್ಡ್ ಆಗಿರೋಂಥ ನೀವು ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಸ್ಕಿನ್ ಟೈಟನ್ ಆಗಿ ಕಾಣಿಸುತ್ತೆ. ಸ್ವಲ್ಪ ಲೂಸ್ ಎಲ್ಲ ಇರುತ್ತೆ ನೋಡಿ, ಕೆಲವರಿಗೆ ಸ್ಟಿರಾಯ್ಡ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ. ಸೊ ಆ ರೀತಿಲಿ ನಿಮಗೆ ಫೀಲ್ ಕೊಡೋದಿಲ್ಲ, ತುಂಬ ಟೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನು. ಆ್ಯಂಡ್ ಆಲ್ಸೋ ತುಂಬಾ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ. ನಾನ್ ಗ್ರೇಸಿ ಫೀಲ್ ಮತ್ತು ನಾನ್ ಆಯಿಲಿನೆಸ್ ಥರ, ಅಂದರೆ ಏನೋ ಹಚ್ಕೊಂಡಿದ್ದೀವಿ ಅನ್ನೋಷ್ಟು ಫೀಲ್ ನಿಮಗೆ ಕೊಡೋದಿಲ್ಲ, ಆಯಿಲಿನೆಸ್ ಅಂತ ಅನ್ಸೋದಿಲ್ಲ. ಅಷ್ಟು ತುಂಬ ಲೈಟ್ ವೆಯ್ಟ್ ಆಗಿ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ರೇಡಿಯಂಟ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹೋಲ್ ಡೇ ನಿಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರ್ಡ್ ಆಗಿ, ತುಂಬಾ ನರಿಶ್ಮೆಂಟ್ ಆಗಿ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮ್ಮ ಫೇಸ್ ಆ ರೀತಿಲಿ ಕಾಣಿಸುತ್ತೆ. ಸೊ ತುಂಬ ಡ್ರೈ ಆಗ್ತಿರುತ್ತೆ, ಈಗ ಚಳಿಗಾಲ ಬೇರೆ, ತುಂಬ ಡ್ರೈ ಆಗುತ್ತೆ ಅಲ್ವಾ. ಸೊ ಡ್ರೈ ಆಗದೇ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ, ತುಂಬಾ ಸ್ಮೂತ್ ಆಗಿ ಇರೋ ಹಾಗೆ ಈ ಒಂದು ಕ್ರೀಮ್ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಫೇಸಲ್ಲಿ ಏನಾದ್ರು ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಕ್ಲಿಯರ್ ಮಾಡುತ್ತೆ. ಮತ್ತು ಪೋಸ್ಟ್ ಆಕ್ನೆ ಏನಾದ್ರು ಮಾರ್ಕ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಫೇಸಲ್ಲಿ ಏನಾದ್ರು ಸೀಬಮ್ ಪ್ರೊಡಕ್ಷನ್ ಏನಾದ್ರು ತುಂಬ ಜಾಸ್ತಿ ಆಗ್ತಿತ್ತು, ಅಂದರೆ ಆಯಿಲಿನೆಸ್ ತುಂಬ ಜಾಸ್ತಿ ಇತ್ತು ನಿಮ್ಮ ಫೇಸಲ್ಲಿ ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಆ ಪ್ರೊಡಕ್ಷನ್ ಇದು ಫುಲ್ ಲಾಕ್ ಮಾಡಿಬಿಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದರೂ ಸ್ವಲ್ಪ ಹಾಳಾಗಿತ್ತು ಅಂತ ಹೇಳಿದ್ರೆ, ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ತುಂಬಾ ಸ್ಟ್ರೆಂಥನ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ತುಂಬಾ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ಕಿನ್ ಲೇಯರ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತೀರಲ್ವಾ. ಸೊ ನಿಮ್ಮ ಸ್ಕಿನ್ ಲೇಯರ್ನ ಇದು ಡ್ಯಾಮೇಜ್ ಆಗಿರೋದನ್ನ ರಿಪೇರ್ ಮಾಡಿ ಸ್ಕಿನ್ ಸ್ಟ್ರೆಂಥನ್ ಮಾಡುತ್ತೆ. ಒಂದು ರೀತಿ ನಿಮಗೆ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ ಈ ಒಂದು ಕ್ರೀಮ್ ಜೆಲ್ ಯೂಸ್ ಮಾಡೋದ್ರಿಂದ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶೈನ್ ಕೂಡ ಕೊಡುತ್ತೆ, ಓಕೆನಾ. ಸೊ ಇದೆಷ್ಟೆಲ್ಲ ನಿಮಗೆ ಬೆನಿಫಿಟ್ ಈ ಒಂದು ಕ್ರೀಮ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಇರಲೇಬೇಕಲ್ವಾ. ಸೊ ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಇದೆ. ಸೊ ಯಾವುದು ಅಂತ ಹೇಳಿದ್ರೆ 2% ನಿಯಾಸಿನಮೇಟ್ ಆ್ಯಂಡ್ ರೈಸ್ ವಾಟರ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಲಾಸ್ಟ್ ಒನ್ ಬಂದು ಮ್ಯಾಟ್ ಮೆರಿನ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಕ್ರೀಮಲ್ಲಿ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಈ ಒಂದು ಜೆಲ್ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ 2 ವೀಕ್ಸಲ್ಲಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ನಿಮಗೇನೋ ಬ್ಲೆಮಿಷಸ್ ಇತ್ತು ಅಂತ ಹೇಳಿದ್ರೆ ಬೇಗ 2 ವೀಕ್ಸಲ್ಲಿ ಕಡಿಮೆ ಆಗುತ್ತೆ. ಮತ್ತು ಪೋಸ್ಟ್ ಆಕ್ನೆ ಮಾರ್ಕ್ಸ್ ಇತ್ತು ಅಂತ ಹೇಳಿದ್ರೆ ಬೇಗನೆ ಕಡಿಮೆ ಆಗುತ್ತೆ. ಮತ್ತು ಸೀಬಮ್ ಪ್ರೊಡಕ್ಷನ್ ಇತ್ತು ಅಂತ ಹೇಳಿದ್ರು ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಡಲ್ಲಾಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡಿ 2 ವಾರದಲ್ಲಿ ನಿಮ್ಮ ಫೇಸ್ ರೇಡಿಯಂಟ್ ಆಗಿ, ಗ್ಲೋಯಿಂಗ್ ಆಗಿ, ಯೂತ್ಫುಲ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಒಂದೊಂದು ಕ್ರೀಮ್ಸ್ಗಳೆಲ್ಲ ಇರುತ್ತೆ 3 ಮಂತ್ಸ್ 4 ಮಂತ್ಸ್ ಎಲ್ಲ ತಗೊಳುತ್ತೆ. ಬಟ್ ಈ ಒಂದು ಕ್ರೀಮ್ ಜಸ್ಟ್ ನಿಮಗೆ 2 ವೀಕ್ಸಲ್ಲೇ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಡರ್ಮಟಾಲಜಿ ಟೆಸ್ಟೆಡ್ ಇದೆ ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಫ್ರೆಂಡ್ಸ್, ಓಕೆನಾ. ಆ್ಯಂಡ್
ಈ ಒಂದು ಕ್ರೀಮ್ ಯಾರು ಯೂಸ್ ಮಾಡಬೇಕು ಅಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ಸೊ ಈ ಒಂದು ಕ್ರೀಮ್ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು ಅಂಡ್ ಎಬೋ 18 ಇಯರ್ಸ್ ಮೆನ್ ಅಂಡ್ ವುಮೆನ್, ಸೊ ನೀವು ಇಷ್ಟು ಜನ ಕೂಡ ಯೂಸ್ ಮಾಡ್ಬೋದು, ಸೂಟ್ ಆಗುತ್ತೆ. ಅಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತೆ ಬಿಲೋ 18 ಇಯರ್ಸ್ ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ತುಂಬಾ ಮೈಲ್ಡ್ ಆಗಿರೋಂಥ ರುಟೀನೇ ಇದೆ. ಸೊ ಆ ವಿಡಿಯೋ ಕೂಡ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ, ಸೊ ನೀವು ಅದನ್ನ ಫಾಲೋ ಮಾಡಿದ್ರೆ ಸಾಕು. ಬಟ್ ಈ ಒಂದು ರುಟೀನ್ ಅಂದ್ರೆ ಈ ಒಂದು ಕ್ರೀಮ್, ಈ ಒಂದು ಜೆಲ್ ಕ್ರೀಮ್ ನೀವು ಯೂಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್, ಓಕೆನಾ. ಅಂಡ್ ಈ ಒಂದು ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ಫಾರ್ಮಸಿ ಶಾಪ್ಸ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ನಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ, ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೋಬಹುದು. ಅಂಡ್ ಈಗ ಫೈನಲ್ ಆಗಿ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈ ಒಂದು ಕ್ರೀಮ್ ನೀವು ಡೇ ಮತ್ತೆ ನೈಟ್, ಸೊ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಫಸ್ಟ್ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ಎಲ್ಲ ನೀಟಾಗಿ ಡ್ರೈ ಆದಮೇಲೆ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನಿರುತ್ತೆ, ಸೀರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಯೂಸ್ ಮಾಡಿ. ಸೀರಮ್ ಯೂಸ್ ಮಾಡಿ ಅಪ್ಲೈ ಮಾಡಿ ಆಗಿ 1 ಮಿನಿಟ್ ಆದಮೇಲೆ ನೀವು ಈ ಒಂದು ಕ್ರೀಮ್ ನೀವು ಓವರ್ ಆಲ್ ನಿಮ್ಮ ಫೇಸ್ಗೆ 1 ಫಿಂಗರಲ್ಲಿ ತಗೊಂಡು ನೀವು ಯೂಸ್ ಮಾಡಬೇಕು. ಅದಾದಮೇಲೆ ನೀವು ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ನೀವು ನೈಟ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ಫೇಸ್ ವಾಶ್. ಸೊ ನೀವೇನಾರ ಒಂದು ಸೀರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡ್ಬೋದು, ಅದರ್ವೈಸ್ ಈ ಒಂದು ಕ್ರೀಮ್ ಯೂಸ್ ಮಾಡಿದ್ರೇ ಸಾಕು, ಓಕೆನಾ. ಫೇಸ್ ವಾಶ್ ಆದಮೇಲೆ ಈ ಒಂದು ಕ್ರೀಮ್ ನೀವು ಓವರ್ ಆಲ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿ 15 ಮಿನಿಟ್ಸ್ ಆದಮೇಲೆ ನೀವು ಮಲಗಲಿಕ್ಕೆ ಹೋಗಿ. ಇಮಿಡಿಯೇಟ್ ಆಗಿ ಮಲಗಬೇಡಿ, ಪಿಲ್ಲೋಗೆಲ್ಲ ಅದೆಲ್ಲ ಅಂಟ್ಕೊಂಡು ಮತ್ತೆ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಫುಲ್ ಡ್ರೈ ಆದಮೇಲೆ ಮಲಗಲಿಕ್ಕೆ ಹೋಗಿ ಫ್ರೆಂಡ್ಸ್, ಓಕೆನಾ. ಸೊ ಈ ಒಂದು ಕ್ರೀಮ್ ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡ್ಬೋದು ಮ್ಯಾಮ್ ಅಂತ ಕೇಳಿದ್ರೆ ಸೊ ನೀವು ಇದನ್ನ ಲೈಫ್ ಲಾಂಗ್ ಕೂಡ ಯೂಸ್ ಮಾಡ್ಬೋದು. ತುಂಬ ಜನ ಕೇಳ್ತಾರೆ ನಾವು ಲೈಫ್ ಲಾಂಗ್ವರೆಗೂ ಕೂಡ ಯೂಸ್ ಮಾಡೋಂಥ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ತಿಳಿಸಿ ಅಂತ ಹೇಳಿ. ಸೊ ಇದನ್ನ ನೀವು ಲೈಫ್ ಲಾಂಗ್ವರೆಗೂ ಕೂಡ ಯೂಸ್ ಮಾಡ್ಬೋದು, ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.